ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ನಿಮಗೆ ಟೊಮೆಟೊಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಫ್ರೈ ಆಗಬೇಕು ಚೂರು. ಇದ್ರ ಜೊತೆ ಟೊಮೆಟೊ ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹುರಿಬೇಕು, ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ಎರಡು ಹಾಕೋತಾ ಇದ್ದೀನಿ. ನಾನು ಎಣ್ಣೆ ಜಾಸ್ತಿ ಬಳಸಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ತಳ ಕಚ್ಕೋಬಾರ್ದಂತ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ನೋಡಿ ಎಣ್ಣೆ ಜಾಸ್ತಿ, ಅದಕ್ಕೆ ನಾನು ಬಳಸ್ತಾ ಇಲ್ಲ ಎಣ್ಣೆ ಜಾಸ್ತಿ. ಬಟ್ ಎಣ್ಣೆ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಕೊಡ್ತೈತಿ, ಇಲ್ಲ ಅಂತಲ್ಲ, ಬಟ್ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದು ಹುರಿಬೇಕು, ಚೆನ್ನಾಗಿ ಹುರಿಬೇಕು. ನಾನೇನು ಮಾಡ್ತೀನಿ ನೋಡಿ, ಇದು ತಳ ಕಚ್ಕೊಳ್ಳುತ್ತಲ್ಲ, ಸ್ವಲ್ಪ ಬಿಸಿನೀರು ಕಾಸಿ ಇಟ್ಕೊಂಡಿರ್ತೀನಿ ನಾನು. ಅದನ್ನು ಸ್ವಲ್ಪ ಇದಕ್ಕೆ ತಳ ಹಿಡಿಬಾರ್ದಂತ ಸ್ವಲ್ಪ ಚುಮುಕ್ ಹೊಡಿತೀನಿ ನೀರನ್ನ. ಸ್ವಲ್ಪ ಹುರಿಬೇಕು, ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಹುರ್ಕೋಬೇಕು. ನಾನು ಗುರೆಳ್ಳು ಪುಡಿನ ಮೊದಲೇ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ, ಮತ್ತು ಶೇಂಗಾ ಬೀಜನ ಮೊದಲೇ ಹುರಿದು ಪುಡಿ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಕೊನೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊಕಾಯಿ ಇವು ಮೂರು ಮಾತ್ರ ಹುರಿದ್ರೆ ಸಾಕು. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು. ಈ ಥರದ ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಟೇಸ್ಟು ಘಮ. ನೋಡಿ, ಈ ಥರ ಹುರ್ಕೋಬೇಕು. ಇವಾಗ ಇದು ಹುರಿದಿದೆ, ಒಂದು 10 ನಿಮಿಷ ಆರೋಕ್ಕೆ ಬಿಡೋಣ ಇದನ್ನು. ಇದು ಆರಿದೆ, ಇವಾಗ ಆರೋಗಿದೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ತರಿನೇ ಇರಬೇಕಿದು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಿಶಿಣ ಪುಡಿ ಬೇಡ, ಕಲರ್ ಚೇಂಜ್ ಆಗುತ್ತೆ ಇದು. ನೋಡಿ, ಇದಿಷ್ಟು ಕಡಲೆಬೀಜದ ಪುಡಿ. ಕಡಲೆಬೀಜ, ನಾವು ಶೇಂಗಾ ಬೀಜ ಅಂತೀವಿ, ನನಗಿದು ಕಡಲೆಬೀಜ, ಶೇಂಗಾ ಬೀಜ, ಇದನ್ನು ಹಾಕೋತಾ ಇದ್ದೀನಿ. ಮತ್ತು ಗುರೆಳ್ಳು ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕು, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋತಾ ಇದ್ದೀನಿ. ಬೆಲ್ಲ ಬೇಕನ್ನೋರು ನಿಮಗೆ ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು ಬೆಲ್ಲ. ನಾನು ಹಾಕ್ಕೊಳ್ತೀನಿ ಯಾವಾಗಲೂ. ಸ್ವಲ್ಪ ಹುಣಸೆ ರಸ, ನಿಮಗೆ ರುಚಿಗೆ ಎಷ್ಟು ಬೇಕು, ಹುಳಿ, ಉಪ್ಪು, ಬೆಲ್ಲ ಮೂರನ್ನು, ಖಾರ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ ನೋಡ್ರಿ, ಟೊಮೆಟೊಕಾಯಿ ಚಟ್ನಿ ರೆಡಿ. ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ.
ರೊಟ್ಟಿಗೆ, ಚಪಾತಿಗೆ, ರೈಸಿಗೆ, ಬಿಸಿ ಬಿಸಿ ರೈಸಿಗೆ, ರೈಸು ತುಪ್ಪ ಈ ಚಟ್ನಿ ಭಾಳ ಟೇಸ್ಟಾಗಿರ್ತೈತಿ. ನೀವು ಹೊರಗಡೆ ಇಟ್ಟರೆ 4ರಿಂದ 5 ದಿವಸ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ನೀವು 15 ಡೇಸ್ವರೆಗೂ ಇಟ್ಟರೆ ಏನೂ ಆಗೋಲ್ಲ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.